ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಗಂಡ ಬಿಟ್ಟಿರ್ತಕ್ಕಂಥ ನನಗೆ ಒಬ್ಬ ಒಳ್ಳೆಯ ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಆಸೆ ಆಗ್ತಾ ಇದೆ ಸರ್. ನಿಮ್ಮ ಚಾನಲ್ನ ಮೂಲಕ ಮಾಹಿತಿನ ತಿಳಿಸಿಕೊಡಿ ಅಂತ ನಮಗೆ ಇವತ್ತು ಮಾಹಿತಿನ ಮಂಗಳ ನೆತ್ತೂರ್ ಅಂತ, ವಯಸ್ಸು ಇವ್ರದ್ದು 40ರಿಂದ 45 ವರ್ಷದ ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಬಟ್ ಆ ರೀತಿ ಕಾಣಿಸಲ್ಲ ಅಲ್ವಾ ಇವರು? ಹೌದು, ಇವರು ಬೆಳೆದಿರೋದು ಪ್ರಸ್ತುತ ರಾಯಚೂರಿನ ಲಿಂಗಸೂರು ಎಂಬ ಒಂದು ಊರಿನಲ್ಲಿ ಕೆಲಸ ಬಂದುಬಿಟ್ಟು ಮಹಿಳಾ ಸಂಘದ ಸಹಾಯ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಒಂದು ಕೃಷಿಯ ಜ್ಞಾನವುಳ್ಳಂತೆ ಇವರು ಮನೇಲಿ ಕೂತ್ಕೊಂಡೇ ಕೆಲಸ ಮಾಡುವಂಥ ಒಂದು ಐಡಿಯಾ ಇವ್ರದ್ದಾಗಿದೆ. ಮತ್ತು ಇನ್ನೊಂದು ಹೆಂಗಂತಂದರೆ, ಇವರು ಅಪ್ಪಟ ಒಂದು ವೈಟ್ ಆಗಿರ್ತಕ್ಕಂಥ ಶರೀರ ಹೊಂದಿರೋದ್ರಿಂದ ವಯಸ್ಸಾಗಿರೋ ರೀತಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇವರ ಕುಟುಂಬದಲ್ಲಿ ಇವರಿಗೆ ಒಬ್ಬ ಮಗ ಇದ್ದಾನೆ. ಅವನು ಇವಾಗ ಸ್ಕೂಲು ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ. ತಾಯಿ ಇನ್ನೂ ಕೂಡ ಬದುಕಿದ್ದಾರೆ. ಹವ್ಯಾಸ ಬಂದುಬಿಟ್ಟು ಹಾಡು ಮತ್ತು ಒಳ್ಳೆಯ ಒಂದು ಸತ್ಪಾದಕ ಆಗಿರ್ತಕ್ಕಂತಹ ಸಾಂಗ್ಸ್ಗಳು ನಾನು ಜಾಸ್ತಿ ಹಾಡ್ತೇನೆ. ನನಗೆ ಇವಾಗ 40 ವರ್ಷ ದಾಟ್ತಾ ಬಂತು. ಹಾಗಾಗಿ ಒಬ್ಬ ಒಳ್ಳೆಯ ಎರಡನೇ ಮದುವೆ ಆಗೋದಕ್ಕೆ ಒಂದು ಕಡೆಯ ದಿನಗಳಲ್ಲಿ ಒಳ್ಳೆಯ ಸುಖಗಳನ್ನು ನೀಡುವಂತಹ, ಚೆಂದ ನೋಡಿಕೊಳ್ಳುವಂತಹ ಯುವಕ ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಮದುವೆ ಆಗಲಿಲ್ಲ ಅಂದರೆ ಫ್ರೆಂಡ್ಶಿಪ್ ಮೂಲಕನಾದರೂ ಇರಲೇಬೇಕು. ಬಟ್ ಪಾಯಿಂಟ್ಸ್ಗಳು ನಂಬರ್ 1, ಆ ಒಂದು ಯುವಕ ಪ್ರಸ್ತುತ ಕೃಷಿ ಕೆಲಸದಲ್ಲಿ ಅರಿವು ಇರುವಂಥವನಾಗಿರಬೇಕು. ತಲೆ ಮೇಲೆ ಕೈ ಇಟ್ಟು ಆರಾಮ ಕೊಡುವಂಥ ಹುಡುಗ ಆಗಿರಬೇಕು. ಮೇಡಮ್, ಇದೇನು ದೊಡ್ಡ ವಿಷಯ, ನಾನೆಲ್ಲನೂ ಮಾಡ್ತೀನಿ, ನಿಮ್ಮ ಸುಮ್ಮನೆ ಕೂತ್ಕೊಳ್ಳಿ, ಆರಾಮಾಗಿ ರೆಸ್ಟ್ ತೊಗೊಳ್ಳಿ, ಈ ರೀತಿ ಹೇಳುವಂಥ ಹುಡುಗ ಬೇಕು. ಮತ್ತು ಮಗುವನ್ನು ತನ್ನ ಮಗು ಹೇಗೋ ಅದೇ ರೀತಿ ನೋಡಿಕೊಂಡು ಹೋಗುವಂಥ ಹುಡುಗ ಬೇಕು. ಮೂರನೇದು, ರಾತ್ರಿಯೆಲ್ಲ ಕುಳಿತು ಕತೆ ಹೇಳುವಂಥ ಹುಡುಗ ಬೇಕು. ನನ್ನನ್ನು ನಗಿಸುವಂತಹ ಹುಡುಗ ಬೇಕು. ನೀವು ಇವ್ರನ್ನ ಮದುವೆ ಆಗಲಿಲ್ಲ ಅಂದರೆ ಅದು ಸೆಕೆಂಡ್ರಿ. ಬಟ್ ಇವ್ರ ಹತ್ರ ಒಂದು ಬಾಂಡಿಂಗ್ನ ಬೆಳೆಸ್ಕೊಳ್ಬೇಕು ನೀವು. ನಿಮಗೆ ಮದುವೆ ಆಗಿದೆಯೋ ಮಗು ಇದೆಯೋ ಅದು ನನಗೆ ಬೇಕಾಗಿಲ್ಲ. ನನ್ನ ಜೊತೆ ನನ್ನ ಬೋರ್ಗಳನ್ನು ಹೋಗಿಸುವಂತಹ ಒಂದು ಬಾಂಡಿಂಗ್ ಇರತಕ್ಕಂಥ ಹುಡುಗ ಆಗಿ ನನ್ನ ಜೊತೆ ಇರ್ತೀನಿ ಅಂದರೆ ಇವುಗಳ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಇರಲೇಬೇಕು. ಆ್ಯಂಡ್ ರಾತ್ರಿ ಇವ್ರ ಜೊತೆ ಕುಳಿತುಕೊಂಡು ನೀವು ಕತೆ ಹೇಳಿ ನಗಿಸ್ಬೇಕಂತೆ ಅವ್ರಿಗೆ, ಆ್ಯಂಡ್ ಬೋರ್ ಹೋಗಿಸ್ಬೇಕಂತೆ. ಮತ್ತು ಮಹಿಳಾ ಸಂಘದ ಕೆಲಸಗಳಿಗೂ ಕೂಡ ನನಗೆ ಸಹಾಯ ಮಾಡಬೇಕು. ನಾನು ಲೆಕ್ಕದ ಬಗ್ಗೆ ಇದ್ರ ಬಗ್ಗೆ ಅಂತ ಕೇಳ್ತೀನಿ. ಅದೆಲ್ಲಕ್ಕೂ ಕೂಡ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಅಂತ ಮಾಹಿತಿ ಕಳಿಸಿದ್ದಾರೆ. ನೋಡಿ, ಒಂದು ಫ್ರೆಂಡ್ಶಿಪ್ನ ರೀತಿಯಲ್ಲಿ ಅಥವಾ ಒಂದು ರಿಲೇಷನ್ಶಿಪ್ನ ರೀತಿಯಲ್ಲಿ ಇವ್ರ ಜೊತೆ ನೀವು ಇರ್ತೀನಿ ಅಂತಂದರೆ ಖಂಡಿತವಾಗ್ಲೂ ಇರ್ಬೋದು. ಬಟ್ ಇದ್ದರೆ ನಿಮ್ಗೆ ಏನು ಸಿಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ನಿಮಗೆ ಇದ್ದರೆ ನಿಮಗೆ ಊರಿಗೆ ಹೋಗೋದಕ್ಕೆ ಅಥವಾ ಫ್ಯಾಮ್ಲಿ ಅಂತ ನೋಡ್ಕೊಂಬರೋದಕ್ಕೆ ಈ ಒಂದು ಕಾರು ಕೊಡ್ತಾರೆ ನಿಮಗೆ. ಒಂದು ತಿಂಗಳಲ್ಲಿ ಒಂದು 4 ದಿನ ಹೋಗ್ಬೋದು. ಅದಕ್ಕೋಸ್ಕರ ನಿಮಗೆ ಕೆಲಸಕ್ಕೆ ಅಂತ ಕಾರನ್ನ ಕೊಡ್ತಾರೆ, ಬಟ್ ಸ್ವಂತಕ್ಕಲ್ಲ. ಮತ್ತು ನಿಮಗೆ ತಿಂಗಳ ಸಂಬಳ ಬಂದುಬಿಟ್ಟು 15,000 ರೂಪಾಯಿ ಒಂದು ತಿಂಗಳ ಸಂಬಳ ಕೂಡ ಕೊಡ್ತಾರೆ. ಈ ಒಂದು ಕಾರಿನ ಸ್ಪೆಷಾಲಿಟೀಸ್ ಏನಂದರೆ, ಇದು ಬಂದುಬಿಟ್ಟು ಡ್ಯೂಯಲ್ ಎಲೆಕ್ಟ್ರಿಕಲ್ ಮೋಟ್ರ್ ಅಂತ. 450ರಿಂದ 550 ಪರ್ ಚಾರ್ಜೇಬಲ್ ಆಗಿರ್ತಕ್ಕಂಥ ಕಾರು. 200 ಸ್ಪೀಡಲ್ಲೂ ಕೂಡ ನೀವು ಇದನ್ನು ಓಡಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ಒಳಗಡೆ 5 ಸೀಟ್ ಇದೆ. ಒಳ್ಳೆಯ ಲಕ್ಸುರಿ ಇಂಟೀರಿಯಲ್ಸ್ ಆ್ಯಂಡ್ ಸೈಲೆಂಟ್ ಆಗಿರ್ತಕ್ಕಂಥ ರೈಡ್ ಆ್ಯಂಡ್ ಒಳ್ಳೆಯ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಿಸ್ಟಮ್ ಈ ಒಂದು ಕಾರ್ನಲ್ಲಿ ಕೊಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದ್ನಲ್ವ, 15,000 ಸಂಬಳ, ನಿಮಗೆ ಊರಿಗೆ ಹೋಗೋದಕ್ಕೆ ಈ ಒಂದು ಕಾರು. ಆ್ಯಂಡ್ ಅವ್ರ ಜೊತೆ ಒಂದು ಒಳ್ಳೆಯ ಲೈಫು, ಊಟ ತಿಂಡಿ ಎಲ್ಲನೂ ಕೂಡ ಅವರೇ ನೋಡ್ಕೊಳ್ತಾರೆ. ಒಟ್ಟಿನಲ್ಲಿ ಅವರ ಬೋರು ಅವರ ಮಗನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇವರಿಗೆ ಅದು ಇದು ಆಸೆ ಬರುತ್ತೆ ಸ್ನೇಹಿತರೆ, ಕಾಮ, ಅದು ಇದು ರೊಮ್ಯಾನ್ಸ್, ಅದೆಲ್ಲನೂ ಕೂಡ ನೀವು ಈಡೇರಿಸಬೇಕು. ಈ ರೀತಿಯ ಹುಡುಗ ನೀವು ಇದ್ರಿ, ಆಯಿತು ನಾನು ಈಡೇರಿಸ್ತೇನೆ, ಅವ್ರ ಜೊತೆಗೆ ಇರ್ತೀನಿ ಅಂದರೆ ನಿಮ್ಮ ಮಾಹಿತಿಗಳನ್ನು sri9591@gmail.com ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು Gmail ID ಕೊಟ್ಟಿದ್ದೇನೆ, ಅಲ್ಲಿಗೆ ಕಳಿಸಿಕೊಟ್ರೆ ಅದನ್ನು ನಾವು ಅವರಿಗೆ ಕಳಿಸಿಕೊಡ್ತೇವೆ. ಅವರು ನಿಮಗೆ ರೀಪ್ಲೈನ ಮಾಡಿ ಇಷ್ಟ ಆಗಿದ್ದಾನೋ ಹುಡುಗ ಇಲ್ವೋ ಅಂತ ಹೇಳ್ತಾರೆ. ಇದು ವಿಚಾರ ಆಗಿದೆ. ಅರ್ಥ ಆಯ್ತಾ ಹೇಳೋದು? ಎಸ್, ನಾನು ಅವಾಗಲೇ ಹೇಳಿದ್ನಲ್ವಾ, ಕಾರಿನ ಒಳಗಿನ ಒಂದು ಸೀಟಿನ ಡಿಸೈನು ಈ ರೀತಿ ಇರೋದು ನೋಡಿ. ತುಂಬ ಚೆನ್ನಾಗಿದೆ ಮಾಡೆಲ್ ವಿತ್ ಡಿಸೈನ್ ಆ್ಯಂಡ್ ಒಳ್ಳೆಯ ಒಂದು ಕ್ರಾಪೇಬಲ್ ಆಗಿರ್ತಕ್ಕಂಥ ಸ್ಮೂತ್ ಆಗಿರ್ತಕ್ಕಂಥ ಕಾಟ್ ಚೆನ್ನಾಗಿದೆ. ಸೊ ಬೇಗ ನಿಮ್ಮ ಮಾಹಿತಿಗಳನ್ನು ಮೇಲ್ ಮಾಡಿ, ನಾವು ಚೆಕ್ ಮಾಡಿ ಅವ್ರಿಗೆ ಕಳಿಸ್ತೀವಿ. ಇದೇ ರೀತಿ ಹೊಸ ವಿಡಿಯೋ ಇದ್ದರೆ ವಿಡಿಯೋ ಮಾಡಿ ತಿಳಿಸ್ತೀವಿ. ನಮಸ್ತೆ, ಟೇಕ್ ಕೇರ್, ಬಾಯ್.